ನಮಸ್ಕಾರ ಫ್ರೆಂಡ್ಸ್, ಖುಷೀಸ್ ಹೆಲ್ದಿ ಕಿಚನ್ ಅಂಡ್ ಇನ್ಫೋ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ಎಪಿಸೋಡ್ ಅಲ್ಲಿ ಒಂದು ಹೆಲ್ದಿ ಆಗಿರುವಂತಹ ಬ್ರೇಕ್ಫಾಸ್ಟ್ ಅಂತಾನೆ ಹೇಳ್ಬೋದು, ಮಿಲ್ಲೆಟ್ ಇಡ್ಲಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಈ ಮಿಲ್ಲೆಟ್ ಇಡ್ಲಿ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು. ಸೊ ಇದು ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಈ ಕೂಡಲೇ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಓಕೆ, ಇವತ್ತು ಮಿಲ್ಲೆಟ್ ಇಡ್ಲಿ ಮಾಡೋದಿಕ್ಕೆ ನಾನಿಲ್ಲಿ ಬ್ರೌನ್ ಟಾಪ್ ಮಿಲ್ಲೆಟ್ ಅನ್ನ ತಗೊಂಡಿದ್ದೀನಿ, ಅಂದ್ರೆ ಕೊರ್ಲೆ ಧಾನ್ಯ. ಸೊ ನೀವು ಯಾವುದೇ ಸಿರಿಧಾನ್ಯದಲ್ಲಿ ಕೂಡ ಮಾಡ್ಕೋಬಹುದು. ನಾನಿವತ್ತು ಕೊರ್ಲೆ ಧಾನ್ಯದಲ್ಲಿ ಹೇಗ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ನಾನಿಲ್ಲಿ 2 ಗ್ಲಾಸ್ ಆಗುವಷ್ಟು ಕೊರ್ಲೆ ಧಾನ್ಯನ ತಗೊಂತಾ ಇದ್ದೀನಿ. ಹಾಗೆ ಇದಕ್ಕೆ ನಾನಿಲ್ಲಿ ಒಂದು 3 ಹಿಡಿ ಆಗುವಷ್ಟು ಗಟ್ಟಿ ಅವಲಕ್ಕಿನ ತಗೊಂತಾ ಇದ್ದೀನಿ. ಪೇಪರ್ ಅವಲಕ್ಕಿ ಕೂಡ ಹಾಕೋಬಹುದು, ತುಂಬಾನೇ ಸಾಫ್ಟ್ ಆಗಿ ಬರುತ್ತೆ ಇಡ್ಲಿ. ಸೊ 3 ಹಿಡಿ ಆಗುವಷ್ಟು ಗಟ್ಟಿ ಅವಲಕ್ಕಿ. ಹಾಗೆ ಇದಕ್ಕೆ ನಾನಿಲ್ಲಿ 3/4 ಗ್ಲಾಸ್ ಆಗುವಷ್ಟು ಉದ್ದಿನ ಕಾಳನ್ನು ಹಾಕೊಂತಾ ಇದ್ದೀನಿ. ಹಾಗೆ 1 ಸ್ಪೂನ್ ಮೆಂತ್ಯ ಕಾಳು. ಇದಿಷ್ಟು ಪದಾರ್ಥನ ನಾವು 1-2 ಸಲ ಚೆನ್ನಾಗಿ ನೀರಲ್ಲಿ ತೊಳೆದು ಒಂದು 5 ಅವರ್, ಮಿನಿಮಮ್ 5 ಅವರ್ ಇದನ್ನ ನೆನೆಯಕ್ ಬಿಡ್ಬೇಕು. ಸೊ ಈಗ ನಾನು ಇದನ್ನ ತೊಳೆದು ನೆನ್ಸ್ಕೊಂತೀನಿ. ಸೊ ನೋಡಿ, ಈ ರೀತಿ ಚೆನ್ನಾಗಿ 2 ಬಾರಿ ನೀರಲ್ಲಿ ತೊಳೆದು ಈಗ ನಾನು ಇದನ್ನ ನೆನೆಸಿ ಇಟ್ಕೊಂತಾ ಇದ್ದೀನಿ. ಸೊ ಒಂದು 5 ಅವರ್ ಇದನ್ನ ಚೆನ್ನಾಗಿ ನೆನೆಯಕ್ಕೆ ಬಿಡೋಣ ಈಗ. ಓಕೆ ವೀಕ್ಷಕರೇ, ಈಗ ಇದನ್ನ ನಾವು 5 ಅವರ್ ನೆನ್ಸಿಟ್ಕೊಂಡಾಗಿದೆ. ಈಗ ಇದನ್ನ ಒಂದೊಂದನ್ನೇ ರುಬ್ಕೊಳ್ಳೋಣ. ಸೊ ಈಗ ನಾನು ಒಂದು ಮಿಕ್ಸಿ ಜಾರಿಗೆ ಫಸ್ಟ್ ಉದ್ದಿನ ಬೇಳೆ ಮೆಂತ್ಯ ಏನ್ ನೆನ್ಸ್ಕೊಂಡಿದ್ವಲ್ಲ ಅದನ್ನ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ನುಣ್ಣಗೆ ರುಬ್ಕೋಬೇಕು. ಈಗ ಇದನ್ನ ನುಣ್ಣಗೆ ರುಬ್ಕೊಳ್ಳೋಣ. ಈ ರೀತಿ ನುಣ್ಣಗೆ ರುಬ್ಕೋಬೇಕು. ಸೊ ಈಗ ಇದನ್ನ ಒಂದು ಪಾತ್ರೆಗೆ ಹಾಕೊಳ್ಳೋಣ. ಈಗ ಅದೇ ಮಿಕ್ಸಿ ಜಾರಿಗೆ ಈ ನೆನ್ಸ್ಕೊಂಡಿರುವಂತಹ ನವಣೆನ ಹಾಕೊಳ್ಳೋಣ. ಓಕೆ, ಈಗ ಇದನ್ನ ಸ್ವಲ್ಪ ರವೆ ಹದಕ್ಕೆ ರುಬ್ಕೊಳ್ಳೋಣ. ನೋಡಿ, ಈ ರೀತಿ ಸ್ವಲ್ಪ ರವೆ ರೀತಿ ತರ್ತರಿಯಾಗಿ ರುಬ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಇಡ್ಲಿ. ಬೇಕಂದ್ರೆ ನುಣ್ಣಗೂ ರುಬ್ಕೋಬಹುದು, ಏನ್ ತೊಂದ್ರೆ ಇಲ್ಲ. ಬಟ್ ಈ ರೀತಿ ರುಬ್ಕೊಂಡ್ರೆ ತುಂಬಾ ಚೆನ್ನಾಗಿ ಇಡ್ಲಿ ರವೆ ರವೆ ರೀತಿ ಚೆನ್ನಾಗ್ ಅನ್ಸುತ್ತೆ. ಸೊ ಈಗ ಇದನ್ನು ಕೂಡ ಈ ಉದ್ದಿನ ಬೇಳೆ ಜೊತೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಈಗ ಇದಕ್ಕೆ ನಾನಿಲ್ಲಿ ಒಂದು 2.5 ಸ್ಪೂನ್ ಆಗುವಷ್ಟು ಉಪ್ಪನ್ನ ಸೇರಿಸ್ಕೊಂತಾ ಇದ್ದೀನಿ. ಸೊ ಇದಿಷ್ಟು ಇಂಗ್ರೀಡಿಯೆಂಟ್ಸ್ ನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಕೈಯಲ್ಲಾದ್ರೂ ಕಲ್ಸ್ಕೋಬಹುದು, ಸೌಟಲ್ಲಾದ್ರೂ ಕಲ್ಸ್ಕೋಬಹುದು. ಚೆನ್ನಾಗಿ ಫರ್ಮೆಂಟೇಶನ್ ಆಗ್ಬೇಕಂದ್ರೆ ಈ ರೀತಿ ಕೈಯಲ್ಲಿ ಕಲ್ಸಿದ್ರೇನೆ ಬೆಸ್ಟ್. ಸೊ ಈಗ ಇದು ಮಿನಿಮಮ್ 8 ಅವರ್ ಇದನ್ನ ನಾವು ಉಬ್ಬೋದಕ್ಕೆ ಬಿಡ್ಬೇಕು ಈ ಸಂಪ್ಳನ. ಸೊ 8 hours ಇದನ್ನ ಚೆನ್ನಾಗಿ ಫರ್ಮೆಂಟೇಶನ್ ಆಗೋದಕ್ಕೆ ಬಿಡ್ಬೇಕು. ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಬೇಕು. ಸೊ ಈಗ ನೀಟಾಗಿ ಮಿಕ್ಸ್ ಆಗಿದೆ. ಸೊ ಈಗ ಇದನ್ನ ಮುಚ್ಚಳ ಮುಚ್ಚಿ 8 ಅವರ್ ಸಂಪ್ಳ ಉಬ್ಬೋದಿಕ್ಕೆ ಬಿಡೋಣ, ಚೆನ್ನಾಗಿ ಫರ್ಮೆಂಟೇಶನ್ ಆಗ್ಲಿ. ಸೊ 8 hours ಗೆ ಅದನ್ನ ಫರ್ಮೆಂಟ್ ಆಗೋದಕ್ಕೆ ಬಿಡ್ತಾ ಇದ್ದೀನಿ. ಓಕೆ, ಈಗ 8 hours ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಸಂಪ್ಳ ಉಪ್ಪು ಬಂದಿದೆ ಅಂತ. ತುಂಬಾ ಚೆನ್ನಾಗಿ ಫರ್ಮೆಂಟ್ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಉಪ್ಪು ಬಂದಿದೆ ಅಂತ. ಈ ಮಿಲ್ಲೆಟ್ಸ್ ಎಲ್ಲ ತುಂಬಾ ಬೇಗ ಚೆನ್ನಾಗಿ ಫರ್ಮೆಂಟೇಶನ್ ಆಗುತ್ತೆ. ಹಾಗಾಗಿ ತುಂಬಾ ಆರೋಗ್ಯಕ್ಕೆ ಒಳ್ಳೇದು ಈ ತರ ಫರ್ಮೆಂಟ್ ಆಗಿರುವಂತದ್ದು. ಸೊ ಈಗ ಸಂಪ್ಳ ರೆಡಿ ಇದೆ. ಈಗ ಇಡ್ಲಿ ಪಾತ್ರೆಗೆ ಇಟ್ಬಿಟ್ಟು ಇಡ್ಲಿ ಮಾಡ್ಕೊಳ್ಳೋಣ. ಓಕೆ, ಈ ರೀತಿ ಇಡ್ಲಿ ಪಾತ್ರೆಯನ್ನ ತಗೊಂಡು ಇದಕ್ಕೆ ಸ್ವಲ್ಪ ಎಣ್ಣೆನ ಸವರ್ಕೋಬೇಕು. ಈ ರೀತಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಈ ಸಂಪ್ಳನ ಒಂದೊಂದೇ ಸೌಟು ಇಡ್ಲಿ ಪ್ಲೇಟಿಗೆ ಹಾಕೊಳ್ಳೋಣ. ಸೊ ಈ ಮಿಲ್ಲೆಟ್ ಇಡ್ಲಿ ನಾವೇನ್ ಈ ಕ್ವಾಂಟಿಟಿ ಹಾಕೊಂಡಿರೋದು ಒಂದು 4 ಜನ ತಿನ್ನೋಷ್ಟು ಇಡ್ಲಿ ಆಗುತ್ತೆ. ಸೊ ಉಳಿದ ಇಡ್ಲಿ ಪ್ಲೇಟ್ ಹಾಕೊಳ್ಳೋಣ. ಸೊ ಆಲ್ರೆಡಿ ನಾನು ನೀರೆಲ್ಲ ಕಾಯಕ್ಕೆ ಇಟ್ಟಿದ್ದೀನಿ. ಈಗ ಇದನ್ನ ಒಂದೊಂದೇ ಇಡ್ಲಿ ಪ್ಲೇಟ್ ಅನ್ನ ಜೋಡಿಸ್ಕೊಳ್ಳೋಣ. ಸೊ ಇದನ್ನ ಮುಚ್ಚಳ ಮುಚ್ಚಿ ಒಂದು 15ರಿಂದ 20 ನಿಮಿಷ ಚೆನ್ನಾಗಿ ಬೇಯಕ್ ಬಿಡ್ಬೇಕು. ಸೊ ಈಗ ಇದು 15ರಿಂದ 20 ನಿಮಿಷ ಬೇಯಲಿ.
ಓಕೆ, ಈಗ 20 ನಿಮಿಷ ಆಗಿದೆ. ಸೊ ಇಡ್ಲಿ ಬೆಂದಿದ್ಯಾ ನೋಡೋಣ. ಇಡ್ಲಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಈಗ ಸ್ಟವ್ ಆಫ್ ಮಾಡಿಕೊಂಡು ಸರ್ವಿಂಗ್ ಪ್ಲೇಟ್ಗೆ ಹಾಕೊಳ್ಳೋಣ. ನೋಡಿದ್ರಲ್ವಾ ವೀಕ್ಷಕರೇ, ಎಷ್ಟು ಚೆನ್ನಾಗಿ ಮಿಲ್ಲೆಟ್ ಇಡ್ಲಿ ರೆಡಿ ಆಗಿದೆ ಅಂತ. ಇದು ಶುಗರ್ ಪೇಷಂಟ್ ಅಥವಾ ಡಯಟ್ ಮಾಡ್ತಿರೋರು ಅಥವಾ ಹೆಲ್ತಿ ಕಾನ್ಶಿಯಸ್ ಇರೋರ್ಗಂತೂ ಸೂಪರ್ ಬ್ರೇಕ್ಫಾಸ್ಟ್ ಅಂತಾನೆ ಹೇಳ್ಬೋದು. ಸೊ ಈ ಮಿಲ್ಲೆಟ್ ಇಡ್ಲಿನ ನಿಮ್ಗೆ ಇಷ್ಟವಾಗಿರೋ ಚಟ್ನಿ, ಸಾಂಬಾರ್, ಸಾಗು ಯಾವ್ದ್ರ ಜೊತೆಗಾದ್ರೂ ತಿನ್ಬೋದು. ತುಂಬಾನೇ ಚೆನ್ನಾಗಿರುತ್ತೆ. ಸೊ ನೋಡ್ತಾ ಇರ್ಬೋದು ಎಷ್ಟು ಡಿಲಿಷಿಯಸ್ ಆಗಿ ಬಂದಿದೆ ಅಂತ.